ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆನೇಕಲ್ನಲ್ಲಿ ಏರ್ ಗನ್ನಿಂದ ಟೆಕ್ಕಿ ಫೈರಿಂಗ್. ಕುಡಿದ ನಶೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕಾರ್ಗಳ ಮೇಲೆ ಫೈರಿಂಗ್ ಮಾಡಿದ್ದಾನೆ. ಬಂಡಾಪುರ ಸಮೀಪದ ಸಿಪಾನಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ. ಬಂಡಾಪುರ ಸಮೀಪದ ಸಿಪಾನಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಯುಪಿ ಮೂಲದ ಅನುರಾಗ್ ತಿವಾರಿ ಎಂಬಾತನಿಂದ ಫೈರಿಂಗ್ ನಡೆದಿದೆ. ವೈಟ್ ಫೀಲ್ಡ್ನ ಖಾಸಗಿ ಕಂಪನಿಯಲ್ಲಿ ಐಟಿ ಉದ್ಯೋಗಿಯಾಗಿದ್ದ ತಿವಾರಿ ಕಳೆದ 8 ತಿಂಗಳಿನಿಂದ ಫ್ಲಾಟ್ ಬಾಡಿಗೆಗೆ ಪಡೆದು ಅಲ್ಲೇ ವಾಸ ಮಾಡ್ಕೊಂಡಿದ್ದ. ಕಂಠಪೂರ್ತಿ ಕುಡಿದು ಕೂಗಾಡುತ್ತಾ ಬಾಲ್ಕನಿಗೆ ಬಂದು ಫೈರಿಂಗ್ ಮಾಡಿದ್ದಾನೆ. ಕಾರು ಮತ್ತು ಪಾರ್ಕಿಂಗ್ ಶೆಡ್ನ ಶೀಟ್ಗಳ ಮೇಲೆ ಫೈರಿಂಗ್ ಮಾಡಿರೋದು. ತಕ್ಷಣ ಸ್ಥಳಕ್ಕೆ ಬಂದಿದ್ದಂತ ಸೆಕ್ಯೂರಿಟಿ ಗಾರ್ಡ್ಸ್ ಮೇಲೂ ಫೈರಿಂಗ್ ನಡೆದಿದೆ. ಸುಮಾರು 45 ನಿಮಿಷಗಳ ಕಾಲ ಫೈರಿಂಗ್ ಮಾಡಿದ್ದಾರೆ ಅನುರಾಗ್. ತಕ್ಷಣ ಸ್ಥಳಕ್ಕೆ ಬಂದು ಅನುರಾಗ್ ತಿವಾರಿಯನ್ನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಸೋಕೋ ಟೀಮ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಅನುರಾಗ್ ಫ್ಲಾಟ್ ಮತ್ತು ಪಾರ್ಕಿಂಗ್ ಜಾಗ ಜಾಲಾಡಿದ್ದಾರೆ ಸೋಕೋ ಟೀಮ್ನವರು. ಕುಡಿದ ನಶೆಯಲ್ಲಿ ಈ ರೀತಿಯಾಗಿ ಮಾಡಿದ್ದಾನೆ ಈ ಮನುಷ್ಯ. ಬಂಡಾಪುರ ಸಮೀಪದಲ್ಲಿ ಆಗಿರುವಂತಹ ಘಟನೆ. ಯುಪಿ ಮೂಲದವನು ಈತ. ಕುಡಿದ ನಶೆಯಲ್ಲಿ ಏರ್ ಗನ್ನಿಂದ ಫೈರಿಂಗ್ ಮಾಡಿದ್ದಾನೆ. ಏರ್ ಗನ್ ಹೆಂಗ್ ಸಿಕ್ತು ಈತನಿಗೆ ನೋಡಿ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ, ಕಾರ್ಗಳ ಮೇಲೆ ಫೈರಿಂಗ್ ಎಲ್ಲ ಮಾಡಿದ್ದಾನೆ ಈತ. ಬಂಡಾಪುರ ಸಮೀಪದ ಸಿಪಾನಿ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಯುಪಿ ಮೂಲದ ಅನುರಾಗ್ ತಿವಾರಿ, ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು, ಆತನೇ ಫೈರಿಂಗ್ ಮಾಡಿರೋದು. ವೈಟ್ ಫೀಲ್ಡ್ನ ಖಾಸಗಿ ಕಂಪನಿಯಲ್ಲಿ ಐಟಿ ಉದ್ಯೋಗಿಯಾಗಿದ್ದ ಈತ ಕಳೆದ 8 ತಿಂಗಳಿನಿಂದ ಫ್ಲಾಟ್ ಬಾಡಿಗೆಗೆ ಪಡೆದು ವಾಸ ಮಾಡ್ಕೊಂಡಿದ್ದ. ಕಂಠಪೂರ್ತಿ ಕುಡಿದು ಕೂಗಾಡ್ತಾ ಬಾಲ್ಕನಿಗೆ ಬಂದು ಫೈರಿಂಗ್ ಮಾಡಿದ್ದಾನೆ. ಕಾರು ಮತ್ತು ಪಾರ್ಕಿಂಗ್ ಶೆಡ್ನ ಶೀಟ್ಗಳ ಮೇಲೆ ಫೈರ್ ಮಾಡಿದ್ದಾನೆ. ತಕ್ಷಣ ಸ್ಥಳಕ್ಕೆ ಬಂದಿದ್ದಂಥ ಸೆಕ್ಯೂರಿಟಿ ಗಾರ್ಡ್ಸ್ ಮೇಲೂ ಕೂಡ ಈತ ಫೈರಿಂಗ್ ಮಾಡಿಬಿಟ್ಟಿದ್ದಾನೆ. ಸುಮಾರು 45 ನಿಮಿಷಗಳ ಕಾಲ ಫೈರಿಂಗ್ ಮಾಡಿದ್ದಾನೆ ಈತ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. yesterday night one person gun fire ಮಾಡಿದ್ಯಾ around 2:30 am. ನಾನು ಮಾರ್ನಿಂಗ್ 7:45 am ಸೆಕ್ಯೂರಿಟಿ ಗಾರ್ಡ್ ಇನ್ಫಾರ್ಮ್ ಮಾಡಿದ್ದೆ. ಸೊ ಎನ್ಕ್ವೈರಿ upon enquiry one guy from Sipani Bliss 2 apartment open fired air gun. ವೆಹಿಕಲ್ ಡ್ಯಾಮೇಜ್ ಆಗಿದೆ. ಅದಕ್ಕೆ ನಾನು ಈ ಕಡೆ ಬಂದಿದ್ದೀಯಾ. ನನ್ನ ಕಾರ್ ಬ್ಯಾಕ್ ಗ್ಲಾಸ್ ಫುಲ್ ಡ್ಯಾಮೇಜ್ ಆಗಿದೆ ಆ್ಯಂಡ್ ಮಲ್ಟಿಪಲ್ ಡೆಂಟ್ಸ್ ಆಗಿದೆ. ನನ್ಗೆ ಗೊತ್ತಲ್ಲ, ಅದ್ರ ಐ ಡೋಂಟ್ ನೋ ದ ಪರ್ಸನ್ ಆಲ್ಸೋ. ನೋ ನನ್ಗೆ ಗೊತ್ತಲ್ಲ. ಯಾವಾಗಲೂ ಪೆಟ್ರೋಲಿಂಗ್ ಮಾಡ್ತಾರೆ. ಸೊ 1 ಅವರ್ಗೆ ಪೆಟ್ರೋಲ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಸೆಕ್ಯೂರಿಟಿ ಬಂದು ನೋಡಿದಾಗ ಫೈರ್ ಮಾಡಿದ್ದಾರೆ. ಸೊ 3ನೇ ಫ್ಲೋರ್ ಅಲ್ಲಿ ಫೈರ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸೆಕ್ಯೂರಿಟಿ ವಿಸಿಲ್ ಹಾಕಿ ಅವ್ರು ಅಲರ್ಟ್ ಮಾಡಕ್ಕೆ ಹೇಳಿದ್ದಾರೆ. ಹಾಗೆ ಸೆಕ್ಯೂರಿಟಿ ಅವ್ರ ಮೇಲೆ ಫೈರ್ ಮಾಡಕ್ಕೆ ಜಾಸ್ತಿ ಮಾಡಿದ್ದಾರೆ. ಅಂಬರೀಶ್, ಎಷ್ಟೊತ್ತಿಗಾಗಿರುವಂತಹ ಘಟನೆ, ಜೊತೆಗೆ ಯಾವ ಕಾರಣಕ್ಕಾಗಿ ಈತ ಫೈರಿಂಗ್ ಮಾಡಿದ್ದಾನೆ, ಆ ಏರ್ ಗನ್ ಈತನ ಕೈಗೆ ಹೆಂಗ್ ಸಿಕ್ತು? ಓರ್ವ ಏರ್ ಗನ್ ನಲ್ಲಿ ಫೈರಿಂಗ್ ಮಾಡುವಂತಹ ಘಟನೆ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಡಾಪುರ ಸಮೀಪವಿರುವಂತಹ ಸಿಪಾನಿ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿರುವಂತದ್ದು. ಈತ ಅನುರಾಗ್ ತಿವಾರಿ ಏನಿದ್ದಾನೆ, ಈತ ಯುಪಿ ಮೂಲದವನು. ಇಲ್ಲಿಗೆ ಬಂದು ಸುಮಾರು 8 ತಿಂಗಳಿಂದ ಸಿಪಾನಿ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನ ಬಾಡಿಗೆಗೆ ಪಡೆದು ಅಲ್ಲಿ ಉಳಿದುಕೊಂಡಿರ್ತಾನೆ. ಜೊತೆಗೆ ಏನು ಬೆಳ್ಳಂದೂರು ಮತ್ತೆ ಈ ಕಡೆ ಐಟಿ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತಿರ್ತಾನೆ. ಕಳೆದ ರಾತ್ರಿ ಕಂಠಪೂರ್ತಿ ಕುಡಿದಂತಹ ಈತ ಏನಿದ್ದಾನೆ, ಒಂದು ಏರ್ ಗನ್ ಮೂಲಕ ಏನು ಫೈರಿಂಗ್ ಮಾಡಿರುವಂತದ್ದು. ಅಲ್ಲಿ ಕಾರ್ ಪಾರ್ಕಿಂಗ್ ಶೆಡ್ ನಲ್ಲಿರುವಂತಹ ಸೀಟ್ಗಳಿಗೆ ಮತ್ತೆ ಕಾರ್ಗಳಿಗೆ ಏನು ಫೈರಿಂಗ್ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿಗಳು ಸೌಂಡ್ ಕೇಳಿಸ್ಕೊಂಡು ಅಲ್ಲಿ ಹೋಗ್ತಾರೆ. ಅಲ್ಲೋದೊಂದು ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೂ ಕೂಡ ಏನು ಫೈರ್ ಮಾಡುವಂತದ್ದು. ಈತ ಸುಮಾರು ಒಂದು 45 ನಿಮಿಷಗಳ ಕಾಲ ಏನೋ ಒಂದು ಏರ್ ಗನ್ ಬಾಲ್ಸ್ಗಳೇನಿರುತ್ತೆ ಇದನ್ನ ಹಾಕೊಂಡು ನಿರಂತರವಾಗಿ ಏನೋ ಫೈರಿಂಗ್ ಮಾಡಿದ್ದಾನೆ ಅನ್ನುವಂಥದ್ದು ಮಾಹಿತಿ ತಿಳಿದು ಬಂದಿರುವಂತದ್ದು. ಈ ಒಂದು ಏರ್ ಗನ್ ಅನ್ನ ಕಳೆದ 3 ತಿಂಗಳ ಹಿಂದೆ ಆನ್ಲೈನ್ ಅಲ್ಲಿ ಈತ ಪರ್ಚೇಸ್ ಮಾಡಿರ್ತಾನೆ. ಪರ್ಚೇಸ್ ಮಾಡಿ ಈತ ಒಂದು ಏರ್ ಗನ್ ಅನ್ನ ಶೂಟ್ ಮಾಡುವಂತದ್ದು, ಈ ತರ ಕುಡಿದ ಮತ್ತಿನಲ್ಲಿ ಈ ರೀತಿಯಾಗಿ ಮಾಡುವಂತದ್ದು ಮಾಡ್ತಿರ್ತಾನೆ.
ಈ ಒಂದು ಹಿನ್ನೆಲೆಯಲ್ಲಿ ಕೂಡಲೇ ಏನಂದ್ರೆ ಸೂರ್ಯನಗರ ಪೊಲೀಸರಿಗೆ ಮಾಹಿತಿನ ನೀಡ್ತಾರೆ. ಸೂರ್ಯನಗರ ಪೊಲೀಸರು ಮತ್ತೆ ಅಲ್ಲಿನ ಏನು ಸೆಕ್ಯೂರಿಟಿ ಗಾರ್ಡ್ಗಳು ಹೋದಂತ ಸಂದರ್ಭದಲ್ಲಿ ಆತ ಕುಡಿದ ಮತ್ತಿನಲ್ಲಿ ಇರ್ತಾನೆ, ಆತ ಬಾಗಿಲನ್ನು ತೆರೆಯೋದಿಲ್ಲ. ಆ ಫ್ಲಾಟ್ ನ ಏನು ಬಾಗಿಲನ್ನ ಮುರಿದು ಒಳಗಡೆ ಹೋಗಿ ಆತನನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಏನು ಕಾರ್ನ ಮಾಲೀಕ ಏನಿದ್ದಾನೆ ಈತ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲು ಮಾಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.